ಹಲೋ ಎವ್ರಿವನ್, ರೆಕಾರ್ಡ್ ಆಗ್ತಾ ಇದೆ ಅನ್ಕೊಂತೀನಿ. ಸೊ ನಾನು ಸ್ವಲ್ಪ ಟಯರ್ಡಾಗಿ ಕಾಣಿಸ್ತಾ ಇರ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮಾರ್ಕೆಟ್ ಸ್ವಲ್ಪ ವಾಲಟೈಲ್ ಇತ್ತು ಇವತ್ತು ಆ್ಯಂಡ್ ಟ್ರೇಡ್ಸ್ ಹ್ಯಾಂಡಲ್ ಮಾಡೋಷ್ಟೇ ಸ್ವಲ್ಪ ಸುಸ್ತಾಯ್ತು ನನಗೆ. ಆ್ಯಕ್ಚುಲಿ ಇವತ್ತು ಈ ರೆಕಾರ್ಡ್ ಮಾಡೋಕ್ಕೆ ಪ್ಲ್ಯಾನ್ ಇರಲಿಲ್ಲ. ನಾನು ಈ ಸ್ಕ್ಯಾಮರ್ಸ್ ವಿರುದ್ಧ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ, ಅದರಲ್ಲಿ ಯಾರೋ ಒಬ್ಬರು ನನ್ನ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಫೇಕ್ ಅಕೌಂಟ್ಸ್ ಕ್ರಿಯೇಟ್ ಮಾಡಿಕೊಂಡು ಫೇಸ್ಬುಕ್ಕಲ್ಲಿ ಜನರನ್ನ ಮೋಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಯಾರೋ ಅಂತ ಗೊತ್ತಿಲ್ಲ. ನಾನೀಗ ಸ್ಲೋ ಡೌನ್ ಆಗಿಬಿಟ್ರೆ ಅವ್ರು ಗೆದ್ದಂಗೆ ಆಗ್ಬಿಡುತ್ತೆ. ಇಟ್ಸ್ ದೆಮ್ ವರ್ಸಸ್ ಮೀ ನೌ. ಅದಕ್ಕೆ ಜಿದ್ದಕ್ಕೆ ಬಿದ್ದು ಇವತ್ತೇ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಓ ಲೆಟ್ಸ್ ಗೋ. ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಸ್ಟ್ಯಾಂಡರ್ಡ್ ಡಿಸ್ಕ್ಲೈಮರು, ಆಮೇಲೆ ಡಿಸ್ಕ್ಲೈಮರ್ ಕೊಟ್ಟಿಲ್ಲ ಅಂತ ಅದನ್ನ ಯೂಸ್ ಮಾಡ್ಕೊಂಡು ಚಾನಲ್ನ ಟೇಕ್ ಡೌನ್ ಮಾಡಬಾರ್ದಲ್ಲ. ಕಳ್ಳನ ಮಕ್ಳು ಏನು ಬೇಕಾದರೂ ಮಾಡ್ತಾರೆ. ಸೊ ದಿಸ್ ವಿಡಿಯೋ ಇಸ್ ಕ್ರಿಯೇಟೆಡ್ ಫಾರ್ ಎಜುಕೇಷನಲ್ ಆ್ಯಂಡ್ ಇನ್ಫಾರ್ಮೇಷನ್ ಪರ್ಪಸ್ ಓನ್ಲಿ. ಐ ಆಮ್ ನಾಟ್ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್. ಇದು ತುಂಬ ಇಂಪಾರ್ಟೆಂಟು. ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ. ನಾನು ಯಾವುದೋ ಸ್ಟಾಕ್ನ ತಗೊಳ್ಳಿ ಅಥವಾ ಸೆಲ್ ಮಾಡಿ ಅಂತ ಹೇಳೋಕ್ಕೆ ಬರಲ್ಲ. ನಾನು ಆ ಥರ ಹೇಳೋದು ಇಲ್ಲ. The content shared here should not be considered investment advice, stock recommendations or financial guidance. Please consult SEBI registered financial advisor before making any buying decisions. Investment in security markets are subject to market risk. Read all the related documents carefully before investing. My intention is purely to spread awareness and knowledge about stock market, not to provide personal financial advice. Okay na? ಕರೆಕ್ಟಾಗಿ ಕೇಳಿಸ್ಕೊಂಡ್ರೆ ಲಾಸ್ಟ್ ವಿಡಿಯೋದಲ್ಲಿ ಕಂಟೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ಮಿಸ್ ಆಗಿರೋ ಕಂಟೆಂಟ್ಸ್ನೆಲ್ಲ ಸುಮಾರು ಜನ ನಂಗೆ ಸಜೆಸ್ಟ್ ಮಾಡಿದ್ರು. ಅದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ಇವತ್ತಿನ ಕಂಟೆಂಟು ಸ್ಟಾಕ್ ಮಾರ್ಕೆಟ್ ಅಂದರೆ ಏನು. ನಾನು ಫಾರ್ಮಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೂತ್ಕೊಂಡ್ರೆ, ಡೆಫಿನೇಷನ್ ತೆಗೆದು ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಚಾರ್ಟರ್ಡ್ ಅಕೌಂಟೆಂಟ್ ಲೆವೆಲ್ಗೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೋದು. ಬಟ್ ಅದೆಲ್ಲರಿಗೂ ಅರ್ಥ ಆಗಲ್ಲ. ಈಸಿಯಾಗಿ ನಿಮ್ಗೆ ಅರ್ಥ ಆಗೋ ಥರ ಹೇಳ್ತೀನಿ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ನನ್ನ ವೇ ಆಫ್ ಟೀಚಿಂಗ್ ಅದೇ ಥರ ಇರುತ್ತೆ. ಅದರಲ್ಲಿ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ನನಗೆ ಅದನ್ನ ಹೇಳಿ, ಇದರಲ್ಲಿ ತಪ್ಪು ಮಾಡಿದ್ದೀರಾ ಅಂತ, ಈ ಥರ ತಪ್ಪು ಮಾಡಿದ್ದೀರಾ ಅಂತ ಅದನ್ನ ಕರೆಕ್ಟ್ ಮಾಡ್ಕೊತೀನಿ. ಬಟ್ ನನ್ನ ವೇ ಆಫ್ ಟೀಚಿಂಗ್ ಇದೇ ಥರ ಇರುತ್ತೆ. ನಾನು ಈಸಿಯಾಗಿ ಅರ್ಥ ಮಾಡ್ಸೋಕ್ಕೆ ಬೇರೆ ಬೇರೆ ಎಕ್ಸಾಂಪಲ್ಸ್ ಕೊಟ್ಟು ತಮಾಷೆಯಾಗಿ ಅರ್ಥ ಮಾಡಿಸ್ತೀನಿ. ಸರಿನಾ? ಸ್ಟಾಕ್ ಮಾರ್ಕೆಟ್ ಬಂದು ಬೇಸಿಕಲಿ ಒಂದು ತರಕಾರಿ ಮಾರ್ಕೆಟ್ ಇದ್ದಂಗೆ ಅನ್ಕೊಳ್ಳಿ. ತರಕಾರಿ ಮಾರ್ಕೆಟ್ ನೋಡಿರ್ತೀರಾ. ಸಿಟಿ ಮಾರ್ಕೆಟ್ ಇರ್ಬೋದು ಅಥವಾ APMC ಮಾರ್ಕೆಟ್ ಇರ್ಬೋದು, ಆ ಥರ ನೋಡಿರ್ತೀರ ತರಕಾರಿ ಮಾರ್ಕೆಟ್. ಅದರಲ್ಲಿ ಸ್ಟಾಕ್ ಮಾರ್ಕೆಟ್ ಬಂದು ಅದೇ ಥರ. APMC ಮಾರ್ಕೆಟಲ್ಲಿ ತರಕಾರಿ ಯಾವ ಥರ ಹರಾಜಾಗುತ್ತೆ, ಅದೇ ಥರ ಸ್ಟಾಕ್ ಮಾರ್ಕೆಟಲ್ಲಿ ಸ್ಟಾಕ್ಸ್ ಹರಾಜಾಗ್ತಾ ಇರುತ್ತೆ. ಸ್ಟಾಕ್ಸ್ ಅಂದರೆ ಏನು, ಒಂದು ಕಂಪ್ನಿ ಯಾವ ಥರ ಲಿಸ್ಟ್ ಆಗುತ್ತೆ, ಅದನ್ನೆಲ್ಲ IPO ಕ್ಲಾಸಲ್ಲಿ ನೀಟಾಗಿ ಹೇಳ್ಕೊಡ್ತೀನಿ. ಇವಾಗ ಸದ್ಯಕ್ಕೆ ಆ ಥರ ಅನ್ಕೊಳ್ಳಿ. APMC ಮಾರ್ಕೆಟ್ ಇದ್ದಂಗೆ, APMC ಮಾರ್ಕೆಟಲ್ಲಿ ತರಕಾರಿ ಹರಾಜಾಗ್ದಂಗೆ ಸ್ಟಾಕ್ ಮಾರ್ಕೆಟಲ್ಲಿ ಸ್ಟಾಕ್ಸ್ ಹರಾಜಾಗ್ತಾ ಇರುತ್ತೆ. ನಿಮ್ಮ ಸ್ಕ್ರೀನ್ ಮೇಲೆ ಪ್ರೈಸಸ್ ಕಾಣಿಸ್ತಾ ಇರುತ್ತೆ. ಅದೇ ಮೂವ್ ಆಗೋದು, ಮೇಲೆ ಕೆಳಗಡೆ ಮೂವ್ ಆಗ್ತಾ ಇರುತ್ತಲ್ವಾ, ಅದೇ. ಸ್ಟಾಕ್ ಮಾರ್ಕೆಟ್ ಈಸ್ ವೇರ್ ಎವ್ರಿ ಒನ್ ಹೂ ವಾಂಟ್ಸ್ ಟು ಟ್ರಾನ್ಸಾಕ್ಟ್ ಇನ್ ಶೇರ್ಸ್ ಗೋ ಟು. ಟ್ರಾನ್ಸಾಕ್ಟ್ ಇನ್ ಸಿಂಪಲ್ ಟರ್ಮ್ಸ್ ಮೀನ್ಸ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್. ಯಾವ ಜಾಗದಲ್ಲಿ ಬೈಯಿಂಗ್ ಮತ್ತು ಸೆಲ್ಲಿಂಗ್ ಆಗುತ್ತೋ ಸ್ಟಾಕ್ಸ್ದು, ಅದನ್ನೇ ಸ್ಟಾಕ್ ಮಾರ್ಕೆಟ್ ಅಂತ ಕರೆಯೋದು. ಮೈನ್ ಪರ್ಪಸ್ ಆಫ್ ಸ್ಟಾಕ್ ಮಾರ್ಕೆಟ್ ಇಸ್ ಟು ಹೆಲ್ಪ್ ಯು ಫೆಸಿಲಿಟೇಟ್ ಯುವರ್ ಟ್ರಾನ್ಸಾಕ್ಷನ್ಸ್. ಸೊ ಇಫ್ ಯು ಆರ್ ಬೈಯರ್ ಆಫ್ ಎ ಶೇರ್, ದ ಸ್ಟಾಕ್ ಮಾರ್ಕೆಟ್ ಹೆಲ್ಪ್ಸ್ ಟು ಮೀಟ್ ದ ಸೆಲ್ಲರ್ ಆ್ಯಂಡ್ ವೈಸ್ ವರ್ಸ. ಅಂದರೆ ನೀವೊಂದು ಕಂಪ್ನಿದು ನಿಮ್ಮದೇ ಕಂಪ್ನಿ ಇರುತ್ತೆ ಅಂದ್ಕೊಳ್ಳಿ. ನಿಮ್ಮ ಕಂಪ್ನಿನ ಶೇರ್ ಮಾಡಿ, ಶೇರಾಗಿ ಕನ್ವರ್ಟ್ ಮಾಡಿ ಸೆಲ್ ಮಾಡ್ಬೇಕಂದ್ರೂ, ಅಥವಾ ನೀವೊಬ್ಬ ಇನ್ವೆಸ್ಟರು ಯಾವುದೋ ಕಂಪ್ನಿದು ಶೇರ್ನ ಬೈ ಮಾಡಬೇಕು. ಬೈ ಮಾಡೋಕೆ ಒಂದು ಜಾಗ ಬೇಕಲ್ವಾ. ತರಕಾರಿನೂ ಅದೇ ಥರ ತಾನೇ. ನೀವು ರೈತರ ಹತ್ರ ಹೋಗಿ ಡೈರೆಕ್ಟಾಗಿ ಎಲ್ಲ ತೋಟದಲ್ಲೂ ಹೋಗಿ ನಿಮ್ಗೆ ಬೇಕಾದಷ್ಟು ಒಂದೊಂದು ಕೆಜಿನೇ ಅರ್ಧ ಕೆಜಿನೇ ತೊಗೊಂಬರೋಕ್ಕಾಗಲ್ವಲ್ಲ. ಮಾರ್ಕೆಟ್ಗೆ ಹೋಗ್ತೀರಾ, ರೈತರಲ್ಲಿ ಬರ್ತಾರೆ, ಅವ್ರು ತರಕಾರಿನ ಮಾರ್ತಾರೆ. ತರಕಾರಿ ಬೇಕು, ಎಷ್ಟು ಬೇಕೋ ಅಷ್ಟು ನೀವು ತಗೊತೀರಾ. ಸೇಮ್ ಅದೇ ಥರ ಶೇರ್ ಮಾರ್ಕೆಟ್ ಅದೇ ಥರ. ಇದು ಇನ್ನೂ ನೀಟಾಗಿ ಅರ್ಥ ಆಗಬೇಕಂದ್ರೆ APMC ಮಾರ್ಕೆಟಲ್ಲಿ ತೆಗ್ದಿರೋ ಒಂದು ವಿಡಿಯೋ ಹಾಕ್ತೀನಿ. ನನ್ನ ತೋಟದಲ್ಲಿರೋ ಬೀನ್ಸ್ನ ಎತ್ಕೊಂಡು ಹೋಗಿ ಅಲ್ಲಿ ಹರಾಜಾಗಬೇಕಾದ್ರೆ ತೆಗ್ದಿರೋ ವಿಡಿಯೋ ಇದು. ನೀಟಾಗಿ ನೋಡ್ಕೊಂಬನ್ನಿ, ಕರೆಕ್ಟಾಗಿ ಗಮನ ಇಟ್ಟು ಕೇಳಿಸ್ಕೊಂಡು ನೋಡ್ಕೊಂಬನ್ನಿ ಅಲ್ಲಿ ಏನು ನಡೀತಾ ಇದೆ ಅಂತ. 60 60 60 60 62 62 63 63 63 63 64 65 65 66 66 67 67 68 68 68 68 69 69 70 70 70 70 70 71 ಸಾರಿ 70 70 70 70 70 73 ಸಾರಿ SPT. ಓಕೆ, ನೀಟಾಗಿ ನೋಡಿದ್ರಾ? ಅಲ್ಲಿ ಕೈಯಲ್ಲಿ ಬೀನ್ಸ್ ಇಟ್ಕೊಂಡು ಈ ಥರ ಹರಾಜಾಗ್ತಾ ಇದ್ರಲ್ವಾ, 65 75 ಅಂತ ಹರಾಜ್ ಹಾಕೋದು ಪ್ರೈಸ್ ಮೂಮೆಂಟು. ಅಲ್ಲಿ ಸುತ್ತು ನಿಂತ್ಕೊಂಡಿದ್ರಲ್ವ ಜನ, ಆ ಸುತ್ತು ನಿಂತ್ಕೊಂಡಿದ್ದವರು ಬೈಯರ್ಸು. ಅದು ಕೈಯಲ್ಲಿ ಇಟ್ಕೊಂಡಿದ್ದಿದ್ದು ಬೀನ್ಸು ರೈತರು ನಾವು ಬೆಳೆದು ಎತ್ಕೊಂಡೋಗಿ ಅವ್ರ ಕೈಗೆ ಕೊಡ್ತೀವಿ. ಅವ್ರು ಹರಾಜ್ ಆಗ್ತಾ ಇದ್ರಲ್ವಾ, ಅವರು ಬ್ರೋಕರು. ಅವ್ರು ಹರಾಜ್ ಆಗ್ತಾರೆ, ರೇಟ್ ಫಿಕ್ಸ್ ಮಾಡ್ತಾರೆ. ರೇಟ್ ಫಿಕ್ಸ್ ಮಾಡಿದ್ಮೇಲೆ ಆ ರೇಟ್ಗೆ ಅವರು ಬೇರೆಯವ್ರ ಬೈಯರ್ಸು ಅದನ್ನ ತಗೊಂಡು ಹೋಗ್ತಾರೆ. ಆ ಟೋಟಲ್ ಟ್ರಾನ್ಸಾಕ್ಷನ್ ಎಲ್ಲಿ ನಡೆಯುತ್ತೆ? APMC ಮಾರ್ಕೆಟ್. ಅದನ್ನೇ ಶೇರ್ ಮಾರ್ಕೆಟ್ ಅಂತ ಅನ್ಕೊಳ್ಳಿ. ಬೈಯರ್ಸ್ ಯಾರು? ನಾವು ನೀವು ಅಂತವರು ಹೋಗಿ ಶೇರ್ ತಗೊಂತಿರಲ್ವ, ಅದೇ ಥರ. ಸೆಲ್ಲರ್ಸ್ ಯಾರು? ರೈತರು ಬಂದು ಅವ್ರು ಬೆಳೆದಿರೋ ತರಕಾರಿನ ಮಾರ್ತಾ ಇರ್ತಾರೆ. ಸ್ಟಾಕ್ ಮಾರ್ಕೆಟಲ್ಲಿ ಏನಾಗುತ್ತೆ, ಕಂಪ್ನೀಸು ಈಗ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಕಂಪ್ನೀಸ್ ಇರ್ತಾರಲ್ವಾ, ಅವ್ರು ಬಂದು ಅವ್ರ ಕಂಪ್ನಿನ ಶೇರ್ಸ್ ಆಗಿ ಕನ್ವರ್ಟ್ ಮಾಡಿ ಮಾರ್ತಾ ಇರ್ತಾರೆ. ಅಷ್ಟೇ, ಇಷ್ಟೇ ಶೇರ್ ಮಾರ್ಕೆಟ್ ಅಂದರೆ. ಅರ್ಥ ಆಯ್ತಾ? ಸಿಂಪಲ್, ಈಸಿ ಟು ಅಂಡರ್ಸ್ಟ್ಯಾಂಡ್ ಲ್ಯಾಂಗ್ವೇಜಲ್ಲಿ ಹೇಳಿದ್ದೀನಿ. APMC ಅಂತ ಹೇಳಿದ್ನಲ್ವಾ, APMC ಥರ ಶೇರ್ ಮಾರ್ಕೆಟಲ್ಲಿ ಯಾವುದಿರುತ್ತೆ ಅಂದರೆ ನೋಡಿ,
ಸ್ಟಾಕ್ ಎಕ್ಸ್ಚೇಂಜಸ್ ಅಂತ ಕರೀತಾರೆ ಅದನ್ನ. ನಾವು ಈ ತರಕಾರಿ ಮಾರ್ಕೆಟಲ್ಲಿ APMC ಮಾರ್ಕೆಟ್ ಥರ ಇರುತ್ತಲ್ವಾ, ಇಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ಥರ ಇರುತ್ತೆ. ಸ್ಟಾಕ್ ಎಕ್ಸ್ಚೇಂಜಲ್ಲಿ ಎರಡು ಇರುತ್ತೆ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು ಆ್ಯಂಡ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಸರಿನಾ? ಇವೆರಡು APMC ಮಾರ್ಕೆಟ್ ಇದ್ದಂಗೆ ಸ್ಟಾಕ್ ಮಾರ್ಕೆಟಲ್ಲಿ. ನೆಕ್ಸ್ಟು ನೀವು ಆ ಮಾರ್ಕೆಟ್ ವಿಡಿಯೋ ನೋಡಿದ್ರಲ್ವಾ, ಅದರಲ್ಲಿ ಸುತ್ತು ಬೈಯರ್ಸ್ ಇರ್ತಾರೆ, ಅದರಲ್ಲಿ ಒಬ್ಬ ಹರಾಜ್ ಆಗ್ತಾ ಇರ್ತಾನೆ ಬ್ರೋಕರು, ರೈತರು ಇರ್ತಾರೆ, ಅವ್ರ ಮಾಲ್ನ ಎತ್ಕೊಂಡೋಗಿ ಮಾರ್ತಾ ಇರೋ ರೈತರು ಇರ್ತಾರೆ. ಅದೇ ಥರ ಸ್ಟಾಕ್ ಮಾರ್ಕೆಟಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ನೋಡಿ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ಸ್. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಒಂದು LIC ಅಂತ ಇಟ್ಕೊಳ್ಳಿ. LIC ಏನು ಮಾಡುತ್ತೆ, ಜನರ ಹತ್ರ ಎಲ್ಲ ದುಡ್ಡು ತಗೊಂಡು ಇಟ್ಕೊಂಡಿರುತ್ತೆ. ಇನ್ಶೂರೆನ್ಸ್ ದುಡ್ಡು ಇರ್ಬೋದು, ಅಥವಾ ಯಾವುದೋ ಒಂದು ಪ್ಲಾನ್ಸ್ ಇರ್ಬೋದು. ಈ ಥರ ತುಂಬ ಜನ ಹೋಗಿ LIC ಕಟ್ತೀರಾ ಅಲ್ವಾ, ಆ ದುಡ್ಡೆಲ್ಲ ಎಲ್ಲಿಗೋಗುತ್ತೆ? ಅವ್ರು ಸಾಲನೂ ಕೊಡ್ತಾರೆ, ಒಂದಷ್ಟು ದುಡ್ಡನ್ನ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಕೂಡ ಮಾಡ್ತಾರೆ. ಆ ಥರ ಇನ್ವೆಸ್ಟ್ ಮಾಡ್ತಾರಲ್ವಾ, ಅದನ್ನು ದೊಡ್ಡ ದೊಡ್ಡ ಕಂಪನಿಗಳನ್ನ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರೀತಾರೆ. ಅವರು ಕೋಟ್ಯನ್ಗಟ್ಟಲೆ ಟ್ರಾನ್ಸಾಕ್ಷನ್ ಮಾಡ್ತಾರೆ ಸ್ಟಾಕ್ ಮಾರ್ಕೆಟಲ್ಲಿ. ನೀವು ಕೊಟ್ಟಿರೋ ದುಡ್ಡನ್ನ ಅಲ್ಲಿ ಇನ್ವೆಸ್ಟ್ ಮಾಡಿ ಅದರಲ್ಲಿ ಬಂದಿರೋ ಲಾಭನ ವಾಪಸ್ ನಿಮಗೆ ಕೊಡ್ತಾರೆ, ಅಂದರೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ನೆಕ್ಸ್ಟು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸು, AMCs. ಈಗ ಫಾರ್ ಎಕ್ಸಾಂಪಲ್ಲು ನೀವು ಮ್ಯೂಚುವಲ್ ಫಂಡ್ಸ್ ಕಟ್ತಾ ಇರ್ತೀರಾ, ಕೆಲವೊಬ್ರು ಮ್ಯೂಚುವಲ್ ಫಂಡ್ಸ್ ಕಟ್ತಾ ಇರ್ತೀರಾ, ತಿಂಗಳ SIP ಕಟ್ತಾ ಇರ್ತೀರಲ್ವಾ, ಆ ದುಡ್ಡೆಲ್ಲ ಎಲ್ಲಿಗೋಗುತ್ತೆ? ಈ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನೀಸ್ ಇರ್ತಾರಲ್ಲ, ಮೋತಿಲಾಲ್ ಓಸ್ವಾಲ್, SBI ಸೆಕ್ಯೂರಿಟೀಸು, HDFC ಅಥವಾ ಕೋಟಕ್ ಸೆಕ್ಯೂರಿಟೀಸು, ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಆ ದುಡ್ಡನ್ನ ತಗೊಂಡೋಗಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಒಳ್ಳೊಳ್ಳೆ ಶೇರ್ಸ್ನ ತೆಗೆದು ಅದರಲ್ಲಿ ಇನ್ವೆಸ್ಟ್ ಮಾಡಿ ಅದರಲ್ಲಿ ಬಂದಿರೋ ಲಾಭನ ನೀಟಾಗಿ ಯಾರ್ಯಾರು ಮ್ಯೂಚುವಲ್ ಫಂಡ್ಸ್ ಕಟ್ಟಿರ್ತಾರೆ ಅವ್ರಿಗೆಲ್ಲ ಹಂಚ್ತಾರೆ ಅಲ್ವಾ, ಅವರೇ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸು, AMCಸು. ನೆಕ್ಸ್ಟು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು. ಅಂದರೆ ಇದೇ ಥರ ನಮ್ಮ ಡೊಮೆಸ್ಟಿಕ್ಕಲ್ಲಿ ಯಾರ್ಯಾರು ಇರ್ತಾರೆ, DIS ಅಂತಾರಲ್ಲ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು, ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸು. ಅದೇ ಥರ ಫಾರಿನಲ್ಲಿ ಇರ್ತಾರೆ, ಅವ್ರನ್ನ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಕರೀತಾರೆ. ಫಾರಿನ್ ಅಸೆಟ್ ಮ್ಯಾನೇಜ್ಮೆಂಟ್ಸ್ ಇರ್ಬೋದು, ಅಥವಾ ಹೆಡ್ಜ್ ಫಂಡ್ಸ್ ಅವ್ರು ಇರ್ಬೋದು. ಅವ್ರದ್ದು ದುಡ್ಡು ಈಚೆಯಿಂದ ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಬರುತ್ತೆ ಫಾರಿನ್ನಿಂದ. ನೀವು ನ್ಯೂಸಲ್ಲಿ ಕೇಳ್ತಾ ಇರ್ತೀರಾ, ಅಥವಾ ಯಾರಾದರೂ ಇನ್ಫ್ಲುಯೆನ್ಸರ್ಸ್ ಹೇಳೋದನ್ನ ಕೇಳ್ತಾ ಇರ್ತೀರಾ, FIIs ಕಂಟಿನ್ಯೂಸ್ ಆಗಿ ನಮ್ಮ ಇಂಡಿಯನ್ ಮಾರ್ಕೆಟಿಂದ ಎಕ್ಸಿಟ್ ಆಗ್ತಾ ಇದ್ದಾರೆ, ಅಥವಾ FIIs ನಮ್ಮ ಇಂಡಿಯನ್ ಮಾರ್ಕೆಟ್ಸಲ್ಲಿ ಬೈ ಮಾಡ್ತಾ ಇದ್ದಾರೆ. ಇದೆ ಇವರು ಫಾರಿನ್ ಇನ್ವೆಸ್ಟರ್ಸ್. ಇವರು ಸಾವಿರಾರು ಕೋಟಿ ಗಟ್ಟಲೆ ಬಂಡವಾಳ ಇಟ್ಟಿರ್ತಾರೆ. ಆ ಬಂಡವಾಳದಲ್ಲಿ ಒಳ್ಳೆ ಸ್ಟಾಕ್ಸು, ಇವ್ರಿಗೆ ಯಾವ್ದು ಸ್ಟಾಕ್ ಒಳ್ಳೇದು ಅನ್ಸುತ್ತೋ ಅದನ್ನೆಲ್ಲ ನೀಟಾಗಿ ಅನಲೈಸ್ ಮಾಡಿ ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಫಾರಿನಿಂದ ಇನ್ಫ್ಲೋ ಬರೋದು ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಅಲ್ವಾ, ಇದು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು. ಹೈ ನೆಟ್ವರ್ಕ್ ಇಂಡಿವಿಜುವಲ್ಸ್ ಅಂದರೆ ಈ ಒಳ್ಳೆ ಫ್ಯಾಕ್ಟ್ರೀಸ್ ಇಟ್ಕೊಂಡು ಚೆನ್ನಾಗಿ ದುಡ್ಡು ಮಾಡಿರ್ತಾರಲ್ವಾ ಕೋಟ್ಯಾಧಿಪತಿಗಳು, ಅವರೆಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಒಂದಷ್ಟು ಅವ್ರ ವೆಲ್ತಲ್ಲಿ ಒಂದಷ್ಟು ಪಾರ್ಟ್ನ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅವರು ಹೈ ನೆಟ್ವರ್ಕ್ ಇಂಡಿವಿಜುವಲ್ಸ್ ಅಂಡರಲ್ಲಿ ಬರ್ತಾರೆ. ನೆಕ್ಸ್ಟು ಇವ್ರದ್ದೆಲ್ಲ ಆದಮೇಲೆ ನೀವು ನಮ್ಮಂಥ ಸಣ್ಣ ಪುಟ್ಟದವ್ರು ಬರೋದು ಇಲ್ಲಿ. ಹೋಗಿ ನಾವು ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಹಾಕಿ ಬೈ ಮಾಡ್ತಿರಲ್ವ ಸ್ಟಾಕು, ನಾವು ಇದ್ರ ಅಂಡರಲ್ಲಿ ಬರ್ತೀವಿ. ಇಷ್ಟು ಜನ ಸೇರಿ ಸ್ಟಾಕ್ ಮಾರ್ಕೆಟ್ ಫಾರ್ಮೇಷನ್ ಆಗೋದು. ಸ್ಟಾಕ್ ಬ್ರೋಕರ್ಸು ಆಗಲೇ APMC ಮಾರ್ಕೆಟ್ದು ವಿಡಿಯೋ ಹಾಕಿದ್ನಲ್ವಾ, ಅದರಲ್ಲಿ ಹರಾಜಾಗ್ತಾ ಇದ್ದ ನೋಡಿದ್ರಲ್ಲ, ಒಬ್ಬ ಅಣ್ಣ ಹರಾಜಾಗ್ತಾ ಇದ್ದ. ಆ ಅಣ್ಣ ಬಂದು ಬ್ರೋಕರು ಅಲ್ವಾ, ಮಿಡಲ್ ಮೆನ್ ಬಿಟ್ವೀನ್ ಫಾರ್ಮರ್ಸ್ ಆ್ಯಂಡ್ ಬೈಯರ್ಸ್ ಅಲ್ವಾ. ಸೇಮ್ ಇದೇ ಥರ ಸ್ಟಾಕ್ ಮಾರ್ಕೆಟಲ್ಲೂ ಸ್ಟಾಕ್ ಬ್ರೋಕರ್ಸ್ ಅಂತ ಇರ್ತಾರೆ. ಫೈಯರ್ಸು, ಝೆರೋದಾ, ಶೇರ್ ಖಾನು, ICICI ಡೈರೆಕ್ಟು, ಏಂಜಲ್ ಒನ್ನು, ಈ ಥರ ಸುಮಾರು ಜನ ಬ್ರೋಕರ್ಸ್ ಇದ್ದಾರೆ ಸ್ಟಾಕ್ ಮಾರ್ಕೆಟಲ್ಲಿ. ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಸಾಫ್ಟ್ವೇರ್ ಪ್ರೊವೈಡ್ ಮಾಡ್ತಾರೆ, ಸ್ಟೇಜ್ ಕೊಡ್ತಾರೆ. ಸರಿನಾ? ಆರ್ಡರ್ ಪ್ಲೇಸ್ ಮಾಡೋಕ್ಕೆ ಒಂದು ಸ್ಟೇಜು. ಅವ್ರು ಬಂದು ಮಿಡಲ್ ಮ್ಯಾನು. ನೀವು ಆರ್ಡರ್ ಪ್ಲೇಸ್ ಮಾಡ್ತೀರಾ ಅನ್ಕೊಳ್ಳಿ, ನೀವು ಟ್ರಾನ್ಸಾಕ್ಷನ್ಸ್ ಎಲ್ಲ ಯಾವ ಥರ ನಡೆಯುತ್ತೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಬಟ್ ಈಗ ಇವರು ಬ್ರೋಕರ್ ಅಲ್ವಾ, ಮಿಡಲ್ ಮ್ಯಾನ್ ಅಂತ ಅನ್ಕೊಳ್ಳಿ. ನೀವು ಅವ್ರ ಹತ್ರ ಹೋಗಿ ಆರ್ಡರ್ ಪ್ಲೇಸ್ ಮಾಡಿದಾಗ ಅವರು ಹೋಗಿ NSE ಮತ್ತು BSE ಹತ್ರ ಆರ್ಡರ್ ಪ್ಲೇಸ್ ಮಾಡ್ತಾರೆ. ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ, ಅಲ್ಲಿಂದ ಶೇರ್ಸ್ ಎಲ್ಲ ನಿಮ್ಮ ಅಕೌಂಟಿಗೆ ಬರುತ್ತೆ. ಇದೆಲ್ಲ ಇಷ್ಟು ಪ್ರೋಸೆಸ್ ಬಂದು ಮಿಲಿ ಸೆಕೆಂಡ್ಸಲ್ಲಿ ನಡೆಯುತ್ತೆ. ಆ ಪ್ರೋಸೆಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಸದ್ಯಕ್ಕೆ ಅವ್ರು ಹರಾಜ್ ಆಗ್ತಾ ಇದ್ರಲ್ವಾ ತರಕಾರಿ ಕೈಯಲ್ಲಿ ಬೀನ್ಸ್ ಇಟ್ಕೊಂಡು, ಅದೇ ಥರ ಇವರು ಸ್ಟಾಕ್ ಬ್ರೋಕರು. ಅರ್ಥ ಆಯ್ತಾ? ಈಸಿ ಟು ಅಂಡರ್ಸ್ಟ್ಯಾಂಡ್ ಲ್ಯಾಂಗ್ವೇಜಲ್ಲಿ ಹೇಳ್ತಾ ಇದ್ದೀನಿ. ಆಕ್ಟ್ ಆಸ್ ಇಂಟರ್ಮೀಡಿಯೇಟರಿ ಬಿಟ್ವೀನ್ ಇನ್ವೆಸ್ಟರ್ಸ್ ಆ್ಯಂಡ್ ಸ್ಟಾಕ್ ಎಕ್ಸ್ಚೇಂಜ್. ಸ್ಟಾಕ್ ಎಕ್ಸ್ಚೇಂಜ್ ಹತ್ರ ಸ್ಟಾಕ್ಸ್ ಇರುತ್ತೆ, ಇನ್ವೆಸ್ಟರ್ಸ್ ಹತ್ರ ದುಡ್ಡು ಇರುತ್ತೆ. ಇವ್ರು ದುಡ್ಡು ಕೊಡ್ತಾರೆ, ಇವ್ರಿಗೆ ಸ್ಟಾಕ್ ಕೊಡ್ತಾರೆ. ಈ ಸೆಂಟ್ರಲ್ಲಿ ಒಬ್ಬ ಇರಬೇಕಲ್ವಾ ಬ್ರೋಕರ್, ಅದೇ ಇವರು ಇಷ್ಟು ಟ್ರಾನ್ಸಾಕ್ಷನ್ ಮಾಡಿದ್ರೆ ಅದರಲ್ಲಿ ಇಷ್ಟು % ಬ್ರೋಕರೇಜ್ ಅಂತ ಇರುತ್ತೆ. ಅಷ್ಟು ಬ್ರೋಕರೇಜ್ನ ತಗೊಂಡು ಫೆಸಿಲಿಟೇಟ್ ಮಾಡ್ತಾರೆ ಅಷ್ಟೇ. ವೆನೆವರ್ ಯು ಹ್ಯಾವ್ ಟು ಬೈ ಆರ್ ಸೆಲ್ ಶೇರ್ಸ್ ಫ್ರಮ್ ಸ್ಟಾಕ್ ಎಕ್ಸ್ಚೇಂಜ್, ಯು ಹ್ಯಾವ್ ಟು ಡೂ ಟು ರಿಜಿಸ್ಟರ್ ಸ್ಟಾಕ್ ಬ್ರೋಕರ್ಸ್. SEBI ರಿಜಿಸ್ಟರ್ಡ್ ಸ್ಟಾಕ್ ಬ್ರೋಕರ್ಸ್ ಇರ್ತಾರೆ, ಅವ್ರ ಥ್ರೂ ಮಾತ್ರ ಮಾಡೋಕ್ಕಾಗೋದು. ನೀವು ಡೈರೆಕ್ಟಾಗಿ ಹೋಗಿ ಎಕ್ಸ್ಚೇಂಜ್ ಹತ್ರ NSE ಹತ್ರ ಹೋಗ್ಬಿಟ್ಟು ನನಗೆ ಈ ಕಂಪ್ನಿ ಸ್ಟಾಕ್ ಬೇಕು ಕೊಡಯ್ಯ ಅಂತ ಹೋಗ್ಬಿಟ್ಟು ಕೇಳ್ಬಿಟ್ಟು ಇಸ್ಕೊಳಕ್ಕಾಗಲ್ಲ ಅಲ್ವಾ. ದೇರ್ ಈಸ್ ಎ ಪ್ರೋಸೆಸ್. ಬ್ರೋಕರ್ ಮುಖಾಂತರ ಹೋಗಿ ತೊಗೊಬೇಕು. ರೈತರು ಅಷ್ಟೇ APMC ಹತ್ರ ಹೋಗ್ಬಿಟ್ಟು ತಗೊಳಪ್ಪ ನನ್ನ ಹತ್ರ ಇಷ್ಟು ತರಕಾರಿ ಇದೆ ಅಂತ ಹೋಗ್ಬಿಟ್ಟು ಅಲ್ಲೇ ಬಂಡಿ ಒಂದು ಇಕ್ಬಿಟ್ಟು ಮಾರೋಕ್ಕಾಗಲ್ಲ ಅಲ್ವಾ. ದೇರ್ ಶುಡ್ ಬಿ ಎ ಪ್ರೋಸೆಸ್. ಬ್ರೋಕರ್ ಹತ್ರ ಹೋಗ್ಬಿಟ್ಟು ಕೊಡ್ತಾರೆ, ಅವ್ರು ಮಾರ್ಬಿಟ್ಟು ಕಮಿಷನ್ ತೊಗೊಂಡು ಕೊಡ್ತಾರೆ. ಸರಿನಾ? ಅದೇ ಥರ ಸ್ಟಾಕ್ ಮಾರ್ಕೆಟಲ್ಲೂ ಅದೇ ಥರ ಆಗೋದು.
ನೆಕ್ಸ್ಟ್ ಮಾರ್ಕೆಟ್ ರೆಗ್ಯುಲೇಟರ್ಸ್. ಈಗ ಇಷ್ಟೆಲ್ಲ ಪ್ರೋಸೆಸ್ ಹೇಳಿದ್ನಲ್ವಾ, ಇಷ್ಟೆಲ್ಲ ದುಡ್ಡು ಇನ್ವಾಲ್ವ್ ಆಗಿದ್ದು, ಇಷ್ಟೆಲ್ಲ ಪ್ರೋಸೆಸ್ ಇದ್ರು, ಇದರಲ್ಲಿ ಸ್ಕ್ಯಾಮ್ಸ್ ಆಗೋದು ತುಂಬಾ ಕಾಮನ್ ಆಗುತ್ತೆ. ಇವ್ರಿದ್ರೂ ಆಗ್ತಾ ಇರುತ್ತೆ, ಸೆಬಿ ಅವ್ರಿದ್ರೂ ಆಗ್ತಾ ಇರುತ್ತೆ. ಬಟ್ ಸ್ಟಿಲ್ ಸ್ಕ್ಯಾಮ್ಸು ತುಂಬಾ ಆಗ್ಬಾರ್ದು, ಜನರಿಗೆ ಮೋಸ ಆಗ್ಬಾರ್ದು, ಅವ್ರ ದುಡ್ಡು ಮೋಸ ಆಗ್ಬಾರ್ದು ಅಂತ ಅದನ್ನ ನೋಡ್ಕೊಳ್ಳೋರೊಬ್ಬ ಇರ್ಬೇಕಲ್ವಾ. ಈಗ APMC ಮಾರ್ಕೆಟಲ್ಲಿ ಒಬ್ಬ ಅಧಿಕಾರಿ ಇರ್ತಾನೆ, ಅದನ್ನ ನೋಡ್ಕೊಂಡು ಇರ್ತಾನೆ. ಅವರೆಲ್ಲ ನೋಡ್ಕೊಳ್ಳಲ್ಲ, ಚೆನ್ನಾಗಿ ದುಡ್ಡು ಹೊಡಿತಾರೆ, ಅದು ಬೇರೆ ವಿಷಯ. ಬಟ್ ಸ್ಟಿಲ್ ಅದರಲ್ಲಿ ಈ ಪ್ರೋಸೆಸ್ ಎಲ್ಲ ಸ್ಮೂತ್ ಆಗಿ ನಡಿಬೇಕು ಅಂತ ಒಬ್ಬ ಅಧಿಕಾರಿ ಇರ್ತಾನೆ APMCಗೆ ಅಲ್ವಾ. ಸೇಮ್ ಸ್ಟಾಕ್ ಮಾರ್ಕೆಟಲ್ಲೂ ಅಷ್ಟೇ, ಅದನ್ನು ನೋಡ್ಕೊಳ್ಳೋರು ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಸೆಬಿ. ಈ ಹೆಸರನ್ನ ತುಂಬಾ ಕೇಳಿರ್ತೀರಾ. ನಾನು ಸ್ಟಾರ್ಟಿಂಗಲ್ಲಿ ನಾನು ಡಿಸ್ಕ್ಲೇಮರ್ ಕೊಡ್ಬೇಕಾದ್ರೂ ಹೇಳ್ದೆ ಅಲ್ವಾ, ಸೆಬಿ ರಿಜಿಸ್ಟರ್ಡ್ ಅನಲಿಸ್ಟ್ ಅಲ್ಲ ನಾನು ಅಂತ. ಸೆಬಿ ಅವರು ಬಂದು ಪೊಲೀಸ್ ಇದ್ದಂಗೆ, ಸ್ಟಾಕ್ ಮಾರ್ಕೆಟಲ್ಲಿ ಪೊಲೀಸ್ ಇದ್ದಂಗೆ. ಇದೆಲ್ಲ ಪ್ರೋಸೆಸ್ ಸ್ಮೂತ್ ಆಗಿ ನಡಿಬೇಕು, ಯಾವುದೇ ಒಂದು ಸ್ಕ್ಯಾಮ್ಸ್ ಆಗಬಾರ್ದು, ಫ್ರಾಡ್ಸ್ ಆಗಬಾರ್ದು ಅಂತ ನೋಡ್ಕೊಳ್ಳೋ ಜವಾಬ್ದಾರಿ ಬಂದು ಸೆಬಿದು. ಇಟ್ ಎನ್ಶೂರ್ಸ್ ಸ್ಟಾಕ್ ಎಕ್ಸ್ಚೇಂಜ್ BSE ಅಂಡ್ NSE ಕಂಡಕ್ಟ್ಸ್ ದೇರ್ ಬಿಸ್ನೆಸ್ ಫೇರ್ಲಿ. ಯಾವುದೇ ಥರ ಅನ್ಫೇರ್ ಅಡ್ವಾಂಟೇಜ್ ಯಾರಿಗೂ ಬೇರೆಯವ್ರಿಗೆ ಸಿಕ್ಕದೆ ಕರೆಕ್ಟಾಗಿ, ನೀಟಾಗಿ, ನ್ಯಾಯಯುತವಾಗಿ ಬಿಸ್ನೆಸ್ ನಡಿಬೇಕು ಸ್ಟಾಕ್ ಮಾರ್ಕೆಟ್ ಅಂದರೆ, ಅದನ್ನು ನೋಡ್ಕೊಳ್ಳೋದು ಸೆಬಿ, ಆಯಿತಾ. ನೆಕ್ಸ್ಟ್ ಸ್ಟಾಕ್ ಬ್ರೋಕರ್ಸ್ ಆ್ಯಂಡ್ ಸಬ್ ಬ್ರೋಕರ್ಸ್ ಕಂಡಕ್ಟ್ ದೇರ್ ಬಿಸ್ನೆಸ್ ಫೇರ್ಲಿ. ಸ್ಟಾಕ್ ಬ್ರೋಕರ್ಸು ಮತ್ತು ಸಬ್ ಬ್ರೋಕರ್ಸ್ ಇರ್ತಾರಲ್ವಾ, ಅವರೆಲ್ಲ ಜನರಿಗೆ ಚೀಟ್ ಮಾಡದೇ ಇರೋ ಥರ, ಅಕಸ್ಮಾತ್ ಚೀಟ್ ಮಾಡಿದ್ರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಂಡು ಈ ಥರ ಎಲ್ಲ ಪೊಲೀಸ್ ಅವ್ರು ಮಾಡೋ ಥರ ಕೆಲಸ ಮಾಡ್ತಾರೆ. ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಡೋಂಟ್ ಗೆಟ್ ಇನ್ವಾಲ್ವ್ ಇನ್ ಅನ್ಫೇರ್ ಪ್ರಾಕ್ಟೀಸಸ್. ಅದನ್ನ ಹೇಳಿದ್ನಲ್ಲ, ಸ್ಕ್ಯಾಮ್ಸ್ ಯಾರು ಸ್ಕ್ಯಾಮ್ ಮಾಡದೇ ಇರೋ ಥರ ಕೇರ್ಫುಲ್ ಆಗಿ ಮಾನಿಟರ್ ಮಾಡ್ತಾ ಇರುತ್ತೆ. ಕಾರ್ಪೊರೇಟ್ಸ್ ಡೋಂಟ್ ಯೂಸ್ ದೇರ್ ಮಾರ್ಕೆಟ್ಸ್ ಟು ಅನ್ಡ್ಯೂಲಿ ಬೆನಿಫಿಟ್ ದೆಮ್ಸೆಲ್ಫ್. ಅಂದರೆ ದೊಡ್ಡ ದೊಡ್ಡ ಕಂಪ್ನಿಗಳವರು ಒಂದೊಂದ್ಸರಿ ಏನು ಮಾಡ್ತಾರೆ ಅಂದರೆ, ಅವ್ರದೇ ಕಂಪ್ನಿ ಶೇರ್ಸಲ್ಲಿ ಇನ್ಸೈಡರ್ ಟ್ರೇಡಿಂಗ್ ಮಾಡೋದು. ಅದು ಹೇಳ್ತೀನಿ, ಇನ್ಸೈಡರ್ ಟ್ರೇಡಿಂಗ್ ಅಂದರೆ ಏನು ಅಂತ ಹೇಳ್ತೀನಿ. ಇನ್ಸೈಡರ್ ಟ್ರೇಡಿಂಗ್ ಮಾಡೋದು ಆಲ್ಮೋಸ್ಟ್ ಆ ಸ್ಕ್ಯಾಮ್ ಅದು, ಸರಿನಾ. ಆ ಥರ ಸ್ಕ್ಯಾಮ್ ಮಾಡದೇ ಇರೋ ಥರ ಎಲ್ಲರನ್ನೂ ಮಾನಿಟರ್ ಮಾಡ್ತಾ ಇರುತ್ತೆ. ಆ ಕಂಪ್ನಿಯಲ್ಲಿ ಮೇನ್ ಎಂಪ್ಲಾಯೀಸ್ ಯಾರು ಇರ್ತಾರೆ ಅವ್ರು ಇರ್ಬೋದು, ಆ ಮೇನ್ ಎಂಪ್ಲಾಯೀಸ್ ಸಂಬಂಧಿಕರು, ಫ್ರೆಂಡ್ಸು, ಇವ್ರದೆಲ್ಲ ಅಕೌಂಟ್ಸ್ ಮಾನಿಟರ್ ಮಾಡ್ತಾ ಇರುತ್ತೆ ಸೆಬಿ. ಎಲ್ಲಾದರೂ ಯಾವುದಾದ್ರೂ ಸಸ್ಪಿಷಿಯಸ್ ಆಕ್ಟಿವಿಟಿ ಕಂಡು ಬಂದರೆ ಟಕ್ಕಂತ ಫ್ಲಾಗ್ ಮಾಡುತ್ತೆ. ನೋಡಿ, ಆ ಕಂಪ್ನಿಯವ್ರಿಗೆ ನೋಟಿಸ್ ಕೊಡುತ್ತೆ, ನೋಡಿ ಇಂಥ ಎಂಪ್ಲಾಯಿದು, ಇಂಥ ರಿಲೇಟಿವ್ದು ಸಸ್ಪಿಷಿಯಸ್ ಆಕ್ಟಿವಿಟಿ ಬರ್ತಾ ಇದೆ, ಇವ್ರನ್ನ ಇನ್ವೆಸ್ಟಿಗೇಟ್ ಮಾಡಿ ಅಂತ ಕಂಪ್ನಿಗೆ ನೋಟಿಸ್ ಕೊಡುತ್ತೆ. ಸ್ಮಾಲ್ ರಿಟೈಲ್ ಇನ್ವೆಸ್ಟರ್ಸ್ ಇಂಟ್ರೆಸ್ಟ್ ಆರ್ ಪ್ರೊಟೆಕ್ಟೆಡ್. ನೀವು ಹೋಗಿ ಪಾರ್ಟಿಸಿಪೇಟ್ ಮಾಡ್ತಿರಲ್ವ ಸ್ಟಾಕ್ ಮಾರ್ಕೆಟಲ್ಲಿ, ನಮಗೆಲ್ಲ ಯಾವುದೇ ರೀತಿ ಅಂತ ಸ್ಕ್ಯಾಮು ಅಥವಾ ಮೋಸ ನಡೀಬಾರ್ದು ಅಂತ ನೋಡ್ಕೊಳ್ಳುತ್ತೆ. ನೆಕ್ಸ್ಟ್, ಲಾರ್ಜ್ ಇನ್ವೆಸ್ಟರ್ಸ್ ವಿಸ್ ಹ್ಯೂಜ್ ಕ್ಯಾಶ್ ಪೈಲ್ ಶುಡ್ ನಾಟ್ ಮ್ಯಾನಿಪುಲೇಟ್ ದ ಮಾರ್ಕೆಟ್ಸ್. ಅಂಡ್ ಈ ದೊಡ್ಡ ಇನ್ವೆಸ್ಟರ್ಸ್ ಇರ್ತಾರಲ್ಲ, ಕೋಟ್ಯಾನುಗಟ್ಟಲೆ ದುಡ್ಡು ಇಟ್ಕೊಂಡು ಅವ್ರೇನು ಮಾಡ್ತಾರೆ, ಈ ಪಂಪ್ ಅಂಡ್ ಡಂಪ್ ಸ್ಕೀಮ್ ಅಂತ ಕೇಳಿರ್ತೀರಾ. ನಿಮ್ಮಲ್ಲಿ ತುಂಬ ಜನ ಈ ಮೋಸ ಹೋಗಿರ್ತೀರ ಆಲ್ರೆಡಿ. ನಂಗೆ ಸುಮಾರು ಮೆಸೇಜಸ್ ಬಂದಿದೆ, ಯಾರೋ ಒಂದು ಕಾಲ್ ಬಂದಿತ್ತು, ಈ ಥರ ಶೇರ್ ತೊಗೊಳ್ಳಿ ಅಂತ ಹೇಳಿದ್ರು, ಆ ಥರ ಶೇರ್ ತೊಗೊಂಡ್ವಿ, ಇಷ್ಟು ಸಾವಿರ ಆಗದೆ, ಅಷ್ಟು ಲಕ್ಷ ಆಗದೆ, ಬಟ್ ಅದಕ್ಕೆ ಇವಾಗ ಬೈಯರ್ಸೇ ಇಲ್ಲ. ಇದನ್ನೇ ಪಂಪ್ ಅಂಡ್ ಡಂಪ್ ಸ್ಕೀಮ್ ಅಂತ ಕರೀತಾರೆ. ಯಾವುದೋ ಒಂದು ಶೇರ್ನ ಎಲ್ಲರೂ ತಗೊಳ್ಳಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮಾರ್ಕೆಟಿಂಗ್ ಮಾಡಿಬಿಟ್ಟು, ಗೊತ್ತಿಲ್ಲದೆ ಇರೋರು ಏನು ಮಾಡ್ತಾರೆ, ಹೋಗಿ ಚೆನ್ನಾಗಿ ದುಡ್ಡು ಬರುತ್ತೆ ಅಂದ್ಬಿಟ್ಟು ಎಲ್ಲ ಹೋಗಿ ತಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅದ್ರ ಮೇನ್ ಇಂಟೆನ್ಷನ್ಸ್ ಏನು ಅಂದರೆ, ಅದು ಆಲ್ರೆಡಿ ಇಟ್ಕೊಂಡಿರ್ತಾರಲ್ವ ದೊಡ್ಡ ಇನ್ಸ್ಟಿಟ್ಯೂಟ್, ಎಕ್ಸಿಟ್ ಆಗೋಕ್ಕೆ ಮಾಡೋವಂಥ ಈ ಚೀಪ್ ಟ್ರಿಕ್ ಇದು. ಈ ಪಂಪ್ ಅಂಡ್ ಡಂಪ್ ಸ್ಕೀಮ್ ಬಗ್ಗೆ ಯಾವಾಗಾದರೂ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸಪ್ರೇಟ್ ವಿಡಿಯೋದಲ್ಲಿ. ಸುಮಾರು ಜನ ದುಡ್ಡು ಕಳ್ಕೊಂಡಿದ್ದಾರೆ ಇದ್ರ ಬಗ್ಗೆ, ಸರಿನಾ. ಪಂಪ್ ಅಂಡ್ ಡಂಪ್ ಸ್ಕೀಮ್ ಅಂದರೆ ಸಿಂಪಲ್ಲು, ಯಾವುದೋ ವರ್ತೆ ಇಲ್ಲದೆ ಇರೋ ಸ್ಟಾಕ್ನ ಎತ್ಕೊಂಡು ಹೋಗಿ ಜನರ ಹತ್ರ ಬೈ ಮಾಡಿಸೋದು. ಇದು ಚೆನ್ನಾಗಿದೆ, ಕಂಪ್ನಿ ಸಖತ್ತಾಗಿದೆ, ಆಮೇಲೆ ಡಬಲ್ ಆಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಆಸೆ ತೋರಿಸ್ಬಿಟ್ಟು ಜನರ ಹತ್ರ ಬೈ ಮಾಡಿಸೋದು. ಜನ ಏನ್ ಮಾಡ್ತಾರೆ, ಇವರು ಹೇಳೋ ಮಾತನ್ನ ನಂಬಿಟ್ಟು ಹೋಗಿ ಆ ಕಂಪ್ನಿ ಶೇರ್ಸ್ನ ಬೈ ಮಾಡ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ಗೊತ್ತಾಗುತ್ತೆ ಆ ಕಂಪ್ನಿ ದೊಡ್ಡ ಫ್ರಾಡ್ ಮಾಡಿದೆ, ನಾನು ಬೈ ಮಾಡಿ ಅಂತ ಹೇಳಿರೋರೆಲ್ಲ ಫ್ರಾಡ್ಸ್ಟರ್ಸ್ ಅಂತ ಗೊತ್ತಾಗುತ್ತೆ, ಅವಾಗ ಮೋಸ ಆಗೋಗುತ್ತೆ. ನೆಕ್ಸ್ಟ್, ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ಮಾರ್ಕೆಟ್ಸ್ ಅಲ್ಲಿ ಏನೇ ಒಂದು ಡೆವಲಪ್ಮೆಂಟ್ ಆಗಲಿ, ಆ ಡೆವಲಪ್ಮೆಂಟ್ನ ತುಂಬಾ ಕ್ಲೋಸ್ ಆಗಿ ರೆಗ್ಯುಲೇಟ್ ಮಾಡ್ತಾ ಇರ್ತಾರೆ. ಓವರ್ ಆಲ್ ಮಾರ್ಕೆಟ್ ಸ್ಮೂತ್ ಆಗಿ ನಡೀತಾ ಇರಬೇಕು, ಅದನ್ನ ಮೇಂಟೈನ್ ಮಾಡೋದೇ ಸಿಬಿ ಅವ್ರ ಕೆಲಸ. ನೆಕ್ಸ್ಟ್, ಡೆಪಾಸಿಟರ್ಸ್ ಬಂದು ತುಂಬಾ ಸಿಂಪಲ್ ಆಗಿ ಅರ್ಥ ಆಗೋ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ, ಲಾಕರ್, ನಿಮ್ ಪರ್ಸನಲ್ ಲಾಕರ್ ಅಂತ ಅನ್ಕೊಳ್ಳಿ. ನೀವು ಬಂಗಾರ ತಗೊಂತೀರ ಅನ್ಕೊಳ್ಳಿ, ಬಂಗಾರನೋ ಅಥವಾ ದುಡ್ಡನ್ನ ಎತ್ಕೊಂಡೋಗಿ ಲಾಕರ್ ಅಲ್ಲಿ ಇಟ್ಬಿಟ್ಟು ಸೇಫ್ ಆಗಿ ಒಂದು ಪಿನ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿಟ್ಟಿರ್ತೀರಾ ಅಲ್ವಾ. ಆ ಪಿನ್ ನಿಮ್ಗೆ ಬಿಟ್ರೆ ಇನ್ಯಾರಿಗೂ ಗೊತ್ತಿರಲ್ಲ ಕಾಮನ್ಲಿ. ಅದೇ ಥರ ಶೇರ್ ಮಾರ್ಕೆಟಲ್ಲಿನೂ ನೀವು ತಗೊಂತಿರಲ್ವ ಶೇರ್ಸು, ಕಂಪ್ನಿ ಯಾವುದೇ ಒಂದು, ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಕಂಪ್ನಿದು ಶೇರ್ಸ್ ತಗೊಂತೀರಾ ಅಂತ ಇಟ್ಕೊಳ್ಳಿ. ಆ ಕಂಪ್ನಿ ಶೇರ್ಸ್ ತಗೊಂಡಾಗ ಅದು ನಿಮ್ಮ ಬ್ರೋಕರ್ ಅಕೌಂಟಿಗೆ ಬರುತ್ತೆ. ಫಸ್ಟು ನಿಮ್ಮ ಬ್ರೋಕರ್ ಅಕೌಂಟಲ್ಲಿ ಸೇಫ್ ಆಗಿರುತ್ತಾ ಇಲ್ವಾ ಅಂತ ಹೆಂಗೆ ಗ್ಯಾರಂಟಿ ಅಲ್ವಾ. ಅವ್ರು ಚೀಟ್ ಮಾಡಿಬಿಡ್ಬೋದು, ಹೇಳೋಕ್ಕಾಗಲ್ಲ. ನಿಮ್ಗೆ ಹೇಳ್ದೆ ಅವ್ರು ಮಾರ್ಬಿಡ್ಬೋದು, ಹೆಂಗಪ್ಪ ನಂಬ್ತೀರಾ. ಅದಕ್ಕೆ ಇದಿರೋದು NSDL ಮತ್ತು CDSL. ಇದು ಬಂದು ಡೆಪಾಸಿಟ್ರೀಸು, ಲಾಕರ್ ಥರ. ನೀವು ಸ್ಟಾಕ್ ತಗೊಂಡು ನಿಮ್ಮ ಬ್ರೋಕರ್ ಹತ್ರಕ್ಕೆ ಹೋಗೋದ್ಮೇಲೆ ನೆಕ್ಸ್ಟ್ ಡೇನೇ ಅದು ಇವ್ರ ಹತ್ರ ಹೋಗುತ್ತೆ. ಇವೆರಡರಲ್ಲಿ ಒಂದ್ರ ಹತ್ರ ಹೋಗಿ ಸೇಫ್ ಆಗಿರುತ್ತೆ. ಅದಕ್ಕೆ ಒಂದು ಪಿನ್ ಜನರೇಟ್ ಮಾಡ್ತಾರೆ, ಟಿ ಪಿನ್ ಅಂತ ಕರೀತಾರೆ ಅದನ್ನ, ಸರಿನಾ. ಟಿ ಪಿನ್, ಆ ಟಿ ಪಿನ್ ಹಾಕಿದ್ರೆ ಮಾತ್ರ ನೀವು ಆ ಶೇರ್ಸ್ನ ಸೆಲ್ ಮಾಡೋಕ್ಕಾಗೋದು. ಈ ಪ್ರೋಸೆಸ್ ಫುಲ್ ಇದೆಯಲ್ಲ, ನೀವು ದುಡ್ಡು ಹಾಕಿ ಶೇರ್ಸ್ ತಗೊಂಡ್ಮೇಲೆ ಆ ಶೇರ್ಸ್ ಎಲ್ಲೋಗುತ್ತೆ, ಬ್ರೋಕರ್ ಹತ್ರ ಹೋಗುತ್ತೆ, ಬ್ರೋಕರಿಂದ ಡೆಪಾಸಿಟ್ರಿಗೆ ಬರುತ್ತೆ, ಡೆಪಾಸಿಟ್ರಿಯಿಂದ ಮತ್ತೆ ಪಿನ್ ಪ್ರೊಟೆಕ್ಟರ್ ಆಗಿರುತ್ತೆ. ಇದೆಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸದ್ಯಕ್ಕೆ ಇಷ್ಟು ಅನ್ಕೊಳ್ಳಿ, ಇವರು ಲಾಕರ್ ಇದ್ದಂಗೆ, ಸರಿನಾ. ಮಾರ್ಕೆಟ್ ಅಲ್ಲಿ ಲಾಕರ್ ಇದ್ದಂಗೆ ಇವರು, ಸೇಫ್ ಲಾಕರ್. ಸೇಫ್ ಕೀಪಿಂಗ್, ರಿಪೋರ್ಟಿಂಗ್ ಅಂಡ್ ಸೆಟಲ್ಮೆಂಟ್ ಆಫ್ ಕ್ಲೈಂಟ್ ಸೆಕ್ಯೂರಿಟೀಸ್ ಆಕ್ಟ್ಸ್ ಲೈಕ್ ಎ ವಾಲ್ಟ್
ಫಾರ್ ದ ಶೇರ್ಸ್ ದಟ್ ಯು ಬೈ. ಹೇಳಿದ್ನಲ್ಲ, ವಾಲ್ಟ್ ಅಂದರೆ ಲಾಕರ್. ದ ಡೆಪಾಸಿಟರೀಸ್ ಹೋಲ್ಡ್ ಯುವರ್ ಶೇರ್ ಅಂಡ್ ಫೆಸಿಲಿಟೇಟ್ ಎಕ್ಸ್ಚೇಂಜ್ ಆಫ್ ಯುವರ್ ಸೆಕ್ಯೂರಿಟೀಸ್. ವೆನ್ ಯು ಬೈ ಶೇರ್ಸ್, ದಿಸ್ ಶೇರ್ಸ್ ಸಿಟ್ ಇನ್ ಯುವರ್ ಡೆಪಾಸಿಟರಿ ಅಕೌಂಟ್, ಯೂಶಲಿ ರೆಫರ್ಡ್ ಟು ಆಸ್ ಎ ಡಿಮ್ಯಾಟ್ ಅಕೌಂಟ್. ಅಲ್ವಾ? ನೀವು ಬ್ರೋಕರ್ ಹತ್ರ ಬ್ರೋಕರ್ ಅಕೌಂಟ್ ಯಾವಾಗ ಓಪನ್ ಮಾಡ್ತೀರೋ ಆವಾಗ ಅವರು ಈ ಡಿಮ್ಯಾಟ್ ಅಕೌಂಟ್ನನ್ನು ನಿಮ್ಮ ಕೈಯಿಂದ ಓಪನ್ ಮಾಡಿಸ್ತಾರೆ. ಈ ಡಿಮ್ಯಾಟ್ ಅಕೌಂಟೇ ಲಾಕರ್. ನಾನು ಹೇಳಿದ್ನಲ್ಲ ಲಾಕರು, ಅದೇ ಇದು. ಈ ಲಾಕರಲ್ಲಿ ಹೋಗಿ ನೀವು ಬೈ ಮಾಡೋ ಶೇರ್ಸ್ ಎಲ್ಲ ಹೋಗಿ ಇದರಲ್ಲಿ ಡೆಪಾಸಿಟ್ ಆಗಿರುತ್ತೆ, ಅಲ್ಲಿ ಸೇಫ್ ಆಗಿರುತ್ತೆ. ನೀವು ಎಲ್ಲಿವರೆಗೂ ಅದಕ್ಕೆ ಟಿ ಪಿನ್ ಹಾಕಲ್ವೋ ಅಲ್ಲಿವರೆಗೂ ಅದನ್ನ ಬ್ರೋಕರು ಸೆಲ್ ಮಾಡೋಕ್ಕಾಗಲ್ಲ. ಸೊ ಇಟ್ಸ್ ವೆರಿ ಸೇಫ್ ದೇರ್. ಸೊ ದಿಸ್ ಈಸ್ ಮೇಂಟೈನ್ಡ್ ಎಲೆಕ್ಟ್ರಾನಿಕಲಿ ಬೈ ಓನ್ಲಿ 2 ಕಂಪನೀಸ್ ಇನ್ ಇಂಡಿಯಾ. ಅದೇ ಇದು NSDL ಮತ್ತೆ CDSL. ಇವೆರಡೇ ಕಂಪ್ನೀಸು ಲಾಕರ್ ಆಗಿ ಫಂಕ್ಷನ್ ಮಾಡೋದು. ನಾನು ಎಷ್ಟು ಸಿಂಪಲ್ ಆಗಾದ್ರೆ ಅಷ್ಟು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲಿ ನೋಡಿ ವಿಡಿಯೋನ, ಇನ್ನೊಂದ್ಸಲಿ ನೋಡಿ. ಅದರಲ್ಲೂ ಏನಾದರೂ ಅರ್ಥ ಆಗಿಲ್ಲ ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ಇಂಥ ಟಾಪಿಕ್ ನನಗೆ ಅರ್ಥ ಆಗಿಲ್ಲ ಅಂತ, ನಾನು ಅಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಮತ್ತೆ ಇನ್ನೊಂದ್ಸಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಫೇಸ್ಬುಕ್ಕಲ್ಲಿ ನನ್ನ ಹೆಸರಲ್ಲಿ ಫೇಕ್ ಅಕೌಂಟ್ಸ್ ಓಪನ್ ಆಗಿದೆ, ಅದನ್ನು ದಯವಿಟ್ಟು ರಿಪೋರ್ಟ್ ಮಾಡಿ. ಯಾವ ಥರ ರಿಪೋರ್ಟ್ ಮಾಡಬೇಕು ಅಂತ ರೀಲ್ ಮಾಡಿ ಹಾಕಿದ್ದೀನಿ. ಪ್ಲೀಸ್ ದಯವಿಟ್ಟು ರಿಪೋರ್ಟ್ ಮಾಡಿ. ಇದು ನೀವು ನನಗೆ ಕೊಡ್ತಾ ಇರೋ ಫೀಸ್ ಅಂತ ಅನ್ಕೊಳ್ಳಿ. ರಿಪೋರ್ಟ್ ಮಾಡಿ ದಯವಿಟ್ಟು. ಅಕೌಂಟ್ಸು ಕ್ಯಾನ್ಸಲ್ ಆಗೋ ಥರ ನೋಡ್ಕೊಳ್ಳಿ. ಆ ಅಕೌಂಟ್ಸ್ ಡಿಲೀಟ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಸ್ಟಾರ್ಟ್ ಹೋದ್ರೆ ಹೋಯ್ತು. ನಾನಂತೂ ಹೇಳ್ಕೊಡೋದು ಬಿಡಲ್ಲ. ನೆಕ್ಸ್ಟ್ ಕ್ಲಾಸು ಆದಷ್ಟು ಬೇಗ, ಆದರೆ ವೀಕೆಂಡ್ ಒಳಗಡೆ ಅಪ್ಲೋಡ್ ಮಾಡ್ತೀನಿ. ಬಾಯ್, ಸಿ ಯು ನೆಕ್ಸ್ಟ್ ಕ್ಲಾಸ್. ಟೇಕ್ ಕೇರ್.